ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಟಿ ಇ ಟಿ 2025 ಈ ಒಂದು ಎಕ್ಸಾಮಿನೇಷನ್ನ ಸಲುವಾಗಿ ನಾವೀಗ ಮತ್ತು ಟಿ ಇ ಟಿ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಆಗಿರ್ಬೋದು ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೂ ಕೂಡ ಹೆಲ್ಪ್ ಆಗುವಂಥ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಬಾಧ್ಯತೆಯ ನಿಯಮಗಳು. ಆ ಒಂದು ನಿಯಮಗಳಿಗೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಮುಂದಿನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾವು 10ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. 11 ಮತ್ತು 12ನೇ ಪ್ರಶ್ನೆಗಳು ಈ ಹಿಂದಿನ ವಿಡಿಯೋಗಳಲ್ಲಿ ಸುಮಾರು 2 ಎಕ್ಸಾಮ್ ಕ್ವಶನ್ಸ್ಗಳು ಅದೇ ರೀತಿಯಾಗಿ ಬಂದಿತ್ತು. ಅದನ್ನು ನೀವು ಹಿಂದಿನ ವಿಡಿಯೋನ ವಾಚ್ ಮಾಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ಕೊಂಡು ಬನ್ನಿ. ಇವಾಗ ಡೈರೆಕ್ಟಾಗಿ ನಾವು 13ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 13ನೇ ಪ್ರಶ್ನೆ ಏನು? 216 - 1 ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುವುದು? ಆಪ್ಷನ್ 11, 13, 17, 19 ಅಂತ ಇದೆ. ಸೊ 216 - 1 ಇದು ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತೆ ಅಂತಕ್ಕಂಥದ್ದು. ಸೊ ಇದರ ಒಂದು ಪರಿಹಾರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಈಗ 216 - 1 216 - 1 ನಾವು ಈಸಿಯಾಗಿ ಇದನ್ನು ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು ಅಥವಾ ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕು. ಸೊ 216 2^8² - 1 ಅಂತ ಬರಿಬೋದು. ಸೊ ಅಂದಾಗ ಇದು a² - b² ಅಂತ ಆಗುತ್ತೆ. ಇದರ ಒಂದು ಐಡೆಂಟಿಟಿ ಏನಿದೆ a + b × a - b ಅಂತ ಇದೆ. ಸೊ ಇವಾಗ ಈ ಒಂದು ಫಾರ್ಮುಲಾಕ್ಕೆ ಈ ಒಂದು ಟರ್ಮನ್ನು ನಾವು ಅಪ್ಲೈ ಮಾಡೋಣ. 2^8² ಅಂತಂದಾಗ ಇದನ್ನು 2^8 + 1 × 2^8 - 1 2^8 ಅಂದಾಗ 256 + 1 256 - 1 ಇದು 257 ಆಗುತ್ತೆ × 255 ಆಗುತ್ತೆ. ಈಗ 255 ಅಂತಕ್ಕಂಥದ್ದು ಕೊಟ್ಟಿರುವಂಥ ಆಪ್ಷನಲ್ಲಿ ಇದು ಕಂಪ್ಲೀಟಾಗಿ 17ರಿಂದ ಭಾಗ ಹೋಗುತ್ತೆ. ಈ ಸಂಖ್ಯೆ 17ರಿಂದ ಭಾಗ ಹೋದರೆ ಈ ಎಲ್ಲ ಸಂಖ್ಯೆ ಕೂಡ 17ರಿಂದ ಭಾಗ ಹೋಗುತ್ತೆ. ಹಾಗಾದರೆ 216 - 1 ಕೂಡ 17ರಿಂದ ಭಾಗ ಹೋಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 17. ನೆಕ್ಸ್ಟ್ 14ನೇ ಪ್ರಶ್ನೆ. 99 ಸ್ಥಾನಗಳುಳ್ಳ ಒಂದು ಸಂಖ್ಯೆಯ ಎಡ ಮತ್ತು ಬಲ ಅಂತ್ಯಕ್ಕೆ ಇರುವ ಅಂಕಿಗಳು 2 ಹಾಗೂ ಆ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುವುದು. ಹಾಗಾದರೆ ಮಧ್ಯದ ಎಲ್ಲ ಅಂಕಿಗಳು ಏನಾಗಿರ್ತವೆ ಅಂತ ಪ್ರಶ್ನೆ ಇದೆ. ಅಂದರೆ 99 ಸ್ಥಾನವುಳ್ಳ ಒಂದು ಸಂಖ್ಯೆಯ ಎಡ ಮತ್ತು ಬಲ ಅಂತ್ಯಕ್ಕೆ ಇರುವ ಅಂಕಿಗಳು 2 ಮತ್ತು ಆ ಸಂಖ್ಯೆ 11ರಿಂದ ಭಾಗಿಸಲ್ಪಡುತ್ತೆ. ನೋಡಿ, ಈಗ 19 ಅಂತ ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದನ್ನು ನೀವು ಸಾಲ್ವ್ ಮಾಡಿದ್ದು ನೋಡಿದ ತಕ್ಷಣ ಈಸಿ ಅನ್ನಿಸ್ಬೋದು. ಓಕೆ, ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ಬೋದು. ಅದನ್ನು ನೀವು ಕಾನ್ಸಂಟ್ರೇಟ್ ಕೊಟ್ಟು ಪ್ರಶ್ನೆಯನ್ನು ಓದಿದಾಗ ಎಲ್ಲವೂ ಕೂಡ ಅರ್ಥ ಆಗುವಂಥದ್ದು. ಸೊ ಇದರ ಒಂದು ಸೊಲ್ಯೂಷನನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ 99 ಅಂತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 99 ಅಂತಕ್ಕಂಥದ್ದು ಇದು ಒಂದು ಬೆಸ ಸಂಖ್ಯೆ ಆಗಿದೆ. ಬೆಸ ಸಂಖ್ಯೆಯಷ್ಟು ಸ್ಥಾನಗಳನ್ನು ಹೊಂದಿರುವಂಥ ಒಂದು ಎಡ ಮತ್ತು ಬಲ ಅಂತ್ಯಕ್ಕೆ 2 ಎಂಬ ಅಂಕಿದು ಮೂಲ ಸಂಖ್ಯೆಯು 11ರಿಂದ ಭಾಗ ಹೋಗುವುದು. ಈ ಮೇಲಿನ ನಿಯಮವನ್ನು ನಾವು ಗಮನಿಸಿದಾಗ 3 ಸ್ಥಾನಗಳ ಸಂಖ್ಯೆಯನ್ನು ನೋಡಿದಾಗ 2 × 2 ಅಂತ ನೋಡೋಣ. ಈಗ ಆ ಒಂದು ಸಂಖ್ಯೆ ಏನಾಗ್ತಿದೆ, 11 ಇದೆ, ಅದರ ಒಂದು ಎಡ ಅಥವಾ ಬಲಕ್ಕೆ 2 ಇದೆ, -x + 2 = 0 ಅಂತ ಆಗುತ್ತೆ. ನೋಡಿ, 99 ಇದು ಒಂದು ಬೆಸ ಸಂಖ್ಯೆಯಾಗಿದ್ದು ಈ ಸ್ಥಾನವನ್ನು ಹೊಂದಿರುವ ಒಂದು ಸಂಖ್ಯೆಯು ಎಡ ಮತ್ತು ಬಲ ಅಂತ್ಯಕ್ಕೆ 2 ಅಂಕಿಗಳು ಇದ್ದು. ಸೊ ಯಾವುದೇ ಈ ಒಂದು ಸಂಖ್ಯೆ ಇದೆ, ಇದು ಯಾವ ಸಂಖ್ಯೆ ನಮಗೆ ಗೊತ್ತಿಲ್ಲ. ಇದರ ಎಡಕ್ಕೆ ಮತ್ತು ಬಲಕ್ಕೆ ಏನಿದೆ 2 ಸಂಖ್ಯೆ ಇದೆ. ಈ ಸಂಖ್ಯೆ ಏನಾಗುತ್ತೆ, 11, ಈ ಮೂಲ ಸಂಖ್ಯೆಯು 11ರಿಂದ ಭಾಗ ಹೋಗುವುದು. ಸೊ ಮೂಲ ಸಂಖ್ಯೆ ಅದರ ಎಡ ಮತ್ತು ಬಲಕ್ಕೆ 2 ಇದ್ದು ಅದು 11ರಿಂದ ಭಾಗ ಹೋಗುತ್ತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಯೋದಾದರೆ ಈಗ +2 + 2 4 ಆಗುತ್ತೆ, -x = ಇದು 11 ಈ ಕಡೆ ಬಂದರೆ ಅದು ನಮಗೆ 0 ಆಗುತ್ತೆ. ಸೊ 0 ತಂದಾಗ ಈಗ x +
2 ಅಂದರೆ ಎಕ್ಸ್ ಈಕ್ವಲ್ ಟು 4 ಅಂತ ಆಗುತ್ತೆ. ಓಕೆನಾ? ಓಕೆ, ಈ ಒಂದು ಸಂಖ್ಯೆ ಏನಾಗುತ್ತೆ 4 ಆಗಿರುತ್ತೆ. ಸೊ ಇದನ್ನು ಚೆಕ್ ಮಾಡಿ ನೋಡೋದಾದರೆ ಎಕ್ಸ್ ಈಕ್ವಲ್ ಟು 4 ಅಂತ 11 ಪ್ಲಸ್ 2 ಎಕ್ಸ್ ಮೈನಸ್ ಇದು 4 ಆಗಿರಲಿ ಪ್ಲಸ್ 2 ಈಕ್ವಲ್ ಟು 0. ಸೊ 11 ಪ್ಲಸ್ ಈಗ ಇದು ಪ್ಲಸ್ -4 ಇದೆ, ಇದು +4 ಇದೆ, ಇದು +4 ಇದೆ. ಅಂದರೆ +2 +2 -4 ಕ್ಯಾನ್ಸಲ್ ಆಗಿ ಇದು 11 ಬರುತ್ತೆ. ಆದರೆ ಈ ಒಂದು ಸಂಖ್ಯೆ ಏನಾಗ್ತಾಯಿದೆ 19 ಏನಾಗ್ತಾಯಿದೆ 11ರಿಂದ ಭಾಗ ಹೋಗ್ತಾ ಇದೆ. ಹಾಗಾಗಿ ಎಕ್ಸ್ ಈಕ್ವಲ್ ಟು 4 ಅಂತ ಅಪ್ಲೈ ಮಾಡಿದಾಗ ಆ ಒಂದು ಸಂಖ್ಯೆ 11ರಿಂದ ಭಾಗ ಹೋಗುವಂಥದ್ದು. ಹಾಗಾಗಿ ಎಕ್ಸ್ ಈಕ್ವಲ್ ಟು 4. ಓಕೆ, ಈಗ ಬಾಧ್ಯತೆಯ ನಿಯಮಗಳಿಗೆ ಸಂಬಂಧಿಸಿದಾಗೆ ಇದಕ್ಕಂತಲೂ ಈಸಿಯಾಗಿರುವಂಥ ಪ್ರಶ್ನೆಗಳು ನಿಮಗೆ ಬರ್ತವೆ ಎಕ್ಸಾಮ್ನಲ್ಲಿ. ಆದ್ದರಿಂದ ನೀವು ಸ್ವಲ್ಪ ಡಿಫಿಕಲ್ಟಿ ಆಗಿರುವ ಪ್ರಶ್ನೆಗಳನ್ನು ಈ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನೀವು ಈಸಿ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು. ಸೊ ಈಸಿ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ ಎಂಬುದನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅದನ್ನು ಕೂಡ ನೀವು ವಿಸಿಟ್ ಮಾಡಿ ನೋಡ್ಬೋದು. ಸೊ ಇದು ಬಾಧ್ಯತೆಯ ನಿಯಮಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ವಿಶೇಷ ಚಾಪ್ಟರ್ ಒಂದಿಗೆ ನಿಮ್ಮ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.